ಶತಮಾನಗಳ ಐತಿಹ್ಯದ ಹೋಟೆಲ್ಗೆ ಬಿದ್ದಿದೆ ಇದೀಗ ಬೇಗ. ಕಾರಣ 100 ವರ್ಷಗಳಿಂದ ಆಹಾರ ಸೇವೆ ನೀಡುತ್ತಿದ್ದಂತಹ ಹೋಟೆಲ್ ಇದೀಗ ಲಾಕ್ ಆಗಿದೆ. ಧಾರವಾಡದ ಸುಪ್ರಸಿದ್ಧ ಬಾಂಬೆ ರೆಸ್ಟೋರೆಂಟ್ ಇದೀಗ ಕಂಪ್ಲೀಟ್ ಬಂದ್. ಕಾರಣ ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಹೋಟೆಲ್ ಬಂದ್ ಆಗಿದೆ. ನಗರದ ಜನರ ಅಚ್ಚುಮೆಚ್ಚಿನ ಹೋಟೆಲ್ ನೋಡ್ತಾ ಇದ್ದೀರಾ, ಬಾಂಬೆ ರೆಸ್ಟೋರೆಂಟ್ ಧಾರವಾಡದ ಪ್ರತಿಷ್ಠಿತ ತುಂಬಾ ತನ್ನದೇ ಆಗಿರತಕ್ಕಂತಹ ಒಂದು ಇತಿಹಾಸವನ್ನು ಹೊಂದಿರತಕ್ಕಂತಹ ಒಂದು ಹೋಟೆಲ್ ಇದು. ಅದರಲ್ಲೂ ಪ್ರಮುಖವಾಗಿ ರಾಜಕಾರಣಿಗಳ ಫೇವರೇಟ್ ಹಾಟ್ಸ್ಪಾಟ್. 100 ವರ್ಷಗಳಿಂದ ನಿರಂತರವಾಗಿ ಆಹಾರ ಸೇವೆಯನ್ನು ನೀಡುತ್ತಾ ಬಂದಂತಹ ಹೋಟೆಲ್ ಬಾಂಬೆ ರೆಸ್ಟೋರೆಂಟ್ ಇದೀಗ ಸಂಪೂರ್ಣವಾಗಿ ಬಂದ್ ಆಗಿದೆ. ಕಾರಣ ಮಧ್ಯಪ್ರಾಚ್ಯದ ಯುದ್ಧದ ಬಿಸಿ ಕೂಡ ಇದೀಗ ಧಾರವಾಡದ ಈ ಬಾಂಬೆ ರೆಸ್ಟೋರೆಂಟ್ ಕೂಡ ತಟ್ಟಿದೆ. ಕಾರಣ ಇದೀಗ ಕಂಪ್ಲೀಟ್ ಬಂದ್ ಆಗಿರತಕ್ಕಂತಹ ದೃಶ್ಯಗಳನ್ನು ತಾವು ನೋಡ್ತಾ ಇದ್ದೀರಿ. ಇಸ್ರೇಲ್ ಇರಾನ್ ಯುದ್ಧದ ಎಫೆಕ್ಟ್ ಹಿನ್ನೆಲೆಯನ್ನು ಧಾರವಾಡದ ಶತಮಾನದ ಇತಿಹಾಸ ಇರುವಂತಹ ಬಾಂಬೆ ರೆಸ್ಟೋರೆಂಟ್ ಇದೀಗ ಬಂದ್ ಆಗಿರ್ತಕ್ಕಂಥದ್ದು. ಸರಿ, ನಾನಿರುವಂತದ್ದು ಕೂಡ ಅದೇ ಒಂದು ಹೋಟೆಲ್ ಅಲ್ಲಿ ಇದ್ದೀನಿ. ತಾವೇನೀಗ ದೃಶ್ಯಾವಳಿಗಳು ಕೂಡ ಗಮನಿಸ್ತಾ ಇರುವಂತದ್ದು, ನಿತ್ಯವೂ ಕೂಡ ಈ ಒಂದು ಹೋಟೆಲ್ ಅಲ್ಲಿ ನೂರಾರು ಜನರು ಬಂದು ಆ ಊಟ ಮತ್ತು ಉಪಹಾರವನ್ನ ಮಾಡ್ತಾ ಇದ್ರು. ಯಾಕಂದ್ರೆ 100 ವರ್ಷ ಇತಿಹಾಸ ಇರುವಂತಹ ಈ ಒಂದು ಹೋಟೆಲ್ ಯಾವಾಗ್ಲೂ ಕೂಡ ಬಂದ್ ಆಗಿರ್ಲಿಲ್ಲ. ಯಾಕಂತಂದ್ರೆ ಪ್ರತಿ ದಿನವೂ ಕೂಡ ಇಲ್ಲಿ ಬೆಳಗ್ಗೆಯಿಂದ ಹಿಡಿದು ಸಂಜೆ ರಾತ್ರಿವರೆಗೂ ಕೂಡ ಇಲ್ಲಿ ಊಟ ಉಪಹಾರ ಎಲ್ಲವೂ ದೊರೀತಾ ಇತ್ತು. ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಬರ್ತಾ ಇದ್ರು. ಆದ್ರೆ ಈ ಒಂದು ಯುದ್ಧದ ಎಫೆಕ್ಟ್ ಹಿನ್ನೆಲೆಯಲ್ಲಿ ಗ್ಯಾಸ್ ಸಿಲಿಂಡರ್ಗಳ ಅಭಾವ ಸೃಷ್ಟಿಯಾಗಿರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಕೊರತೆ ಹಿನ್ನೆಲೆಯಲ್ಲಿ ಈ ಒಂದು ಬಾಂಬೆ ರೆಸ್ಟೋರೆಂಟ್ ಇದೀಗ ಸಂಪೂರ್ಣವಾಗಿ ಬಂದ್ ಆಗಿರ್ತಕ್ಕಂಥದ್ದು. ಹೀಗಾಗಿ ತಾವೇನು ದೃಶ್ಯಾವಳಿಗಳು ಕೂಡ ಗಮನಿಸ್ತಾ ಇರಬಹುದು. ಇವತ್ತೇನು ಇಲ್ಲಿ ಬೆಳಗ್ಗೆಯಿಂದಲೂ ಕೂಡ ಯಾವುದೇ ಆದಂತಹ ಒಂದು ಅಡಿಗೆಯನ್ನ ತಯಾರಿಕೆಯನ್ನು ಮಾಡುವಂತ ಕೆಲಸಗಳಾಗಿಲ್ಲ, ಎಲ್ಲವೂ ಕೂಡ ಹಂಗೆ ಇದಾವೆ. ನೋಡ್ತಾ ಇರಬಹುದು, ಪಾತ್ರೆಗಳಾಗಿರ್ಬೋದು, ಮತ್ತೆ ಇಲ್ಲಿರ್ತಕ್ಕಂಥ ಏನು ಸ್ಟವ್ಗಳಿದಾವೆ, ಒಲಿಗಳಿದಾವೆ, ಎಲ್ಲ ನೋಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಏನು ಕೆಲಸ ಮಾಡ್ಬೇಕಾಗಿರ್ತಕ್ಕಂಥವ್ರು ಕೂಡ ಸಿಬ್ಬಂದಿಗಳು ಕೂಡ ಬಂದಿಲ್ಲ. ಹೀಗಾಗಿ ಯಾಕಂದ್ರೆ ಇವ್ರಿಗೆ ಗ್ಯಾಸ್ ಇದ್ರೇನೆ ಮಾತ್ರ ಈ ಒಂದು ಹೋಟೆಲ್ ನಡೆಸಬೇಕಾಗುತ್ತೆ. ಅಂದ್ರೆ ಗ್ಯಾಸ್ ಇಲ್ಲದೆ ಇರೋ ಕಾರಣಕ್ಕಾಗಿ ಇವ್ರಿಗೆ ಸಂಪೂರ್ಣವಾಗಿ ಈಗ ರಜೆಯನ್ನು ಕೂಡ ಕೊಡುವಂತ ಕೆಲಸ ಕೂಡ ಆಗಿರ್ತಕ್ಕಂಥದ್ದು. ಸಾಕಷ್ಟು ಸಮಸ್ಯೆ ಕೂಡ ಈಗ ಉದ್ಭವಿಸುವಂತದ್ದು. ಸಾಕಷ್ಟು ಏನಂತಂದ್ರೆ ಈಗ ಈ ಒಂದು ಹೋಟೆಲ್ ಉದ್ಯಮಿಗಳು ಕೂಡ ಇದ್ದಾರೆ. ಈಗ ಹೋಟೆಲ್ ಉದ್ಯಮಿಗಳನ್ನು ಕೂಡ ನನಗೆ ಖುದ್ದು ಇಲ್ಲಿ ಮಾತನಾಡಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ತೀನಿ. ಸರ್, ಈಗ 100 ವರ್ಷದ ಇತಿಹಾಸ ಇರುವಂತ ಈ ಒಂದು ಹೋಟೆಲ್ ಯಾವಾಗ್ಲೂ ಬಂದಾಗಿರ್ಲಿಲ್ಲ, ಇವಾಗ ಬಂದಾಗಿದೆ, ಏನ್ ಹೇಳ್ತೀರಿ ಸರ್? ಅವಾಗಲೇ ಹೇಳಿದೆ ನಿಮಗೆ, ಆಲ್ರೆಡಿ ಎಲ್ಲಾ ಕಡೆ 1941 ಒಳಗೆ ಒಮ್ಮೆ ಇದೇ ತರ ಆಗಿತ್ತು. ಗ್ಯಾಸ್ ಅಲ್ಲ, ಶುಗರ್ ಸಲುವಾಗಿ. ಅದಾದ್ಮೇಲೆ ಇನ್ನು ತನಕ ಒಂದು ಇಂತ ಯಾವ ಉದಾಹರಣೆ ಇಲ್ಲ. 99% ಉದಾಹರಣೆ ಇಲ್ಲ. ಹೌದು. ಅಲ್ಲ, ಈಗ ಬಂದಾಗ್ಯದಲ್ರಿ, ಹೆಂಗ್ ಮಾಡಕಂತೀರಿ? ಮತ್ತೆ ಗ್ಯಾಸ್ ಏನ್ ಮಾಡ್ಲಿಕ್ಕೆ ಬಿಡುದಿಲ್ಲ. ಅವ್ರು ಕೊಟ್ರೆ ತಗೊಳ್ಳೋದಿಲ್ಲ ನಾವು, ಅವ್ರು ಕೊಡ್ಲಿಲ್ಲ ತಗೊಳ್ಳೋದಿಲ್ಲ. ಗವರ್ಮೆಂಟ್ ನವರು ಅದಕ್ಕೆ ಎಸೆನ್ಷಿಯಲ್ ಸರ್ವಿಸ್ ಅಂತ ಹೇಳಿದ್ರೆ, ಅವ್ರು ತೀರ್ಮಾನ ಮಾಡಿದ್ರೆ ಅದು ಎಸೆನ್ಷಿಯಲ್ ಸರ್ವಿಸ್ ನವರಿಗೆ ಕೊಡ್ತಾರೆ. ಈಗ ಯಾರಿಗೆ ಹಾಸ್ಪಿಟಲ್ಗೆ ಅವರಿಗೆಲ್ಲ ಕೊಡ್ತಾರೆ. ಅದೇ ತರ ಈ ಯಾರಿಗೆ ಊಟ ಮಾಡ್ಲಿಕ್ಕೆ, ಯಾರಿಗೆ ಇದು ಪ್ರಾಬ್ಲಮ್ ಇದೆ ಅದೆಲ್ಲ ಅಂತವ್ರು ಬಂದು ಇಲ್ಲಿ ಊಟ ಮಾಡ್ತಿರ್ತಾರೆ. ಅದಕ್ಕೂ ಇದು ಮಾಡಿದ್ರೆ ಏನ್ ಮಾಡ್ಲಿಕ್ಕೆ ಬರುದಿಲ್ಲ, ನಾವು ಬಂದ್ ಮಾಡಬೇಕು. ಅಲ್ಲ ಸರ್, ಈಗ ನಿಮ್ ಹೋಟೆಲ್ಗೆ ಒಂದಿಷ್ಟು ಗ್ರಾಹಕರಿದ್ದಾರೆ. ಅಂದ್ರೆ 100 ವರ್ಷಗಳ ಇತಿಹಾಸ ಇರೋದ್ರಿಂದ ಇದೇ ಹೋಟೆಲ್ ನಾಷ್ಟ ಮಾಡ್ಬೇಕು, ಊಟ ಮಾಡ್ಬೇಕು ಅಂತ ಇರ್ತಾರೆ. ಅವರಿಗೆ ಬೇರೆ ಪರ್ಯಾಯ ವ್ಯವಸ್ಥೆ ಸೌದೆ ಒಲೆ ಮೇಲೆ ನಾವೇ ನಮ್ ಕಡೆ ಏನಿಲ್ಲ. ನಮ್ ಸೌದೆ ಒಲೆ ಮಾಡಿದ್ರೆ ಇದೆಲ್ಲ ಕರ್ರಗಾಗ್ತದೆ. ಆಮೇಲೆ ಮತ್ತೆ ಅದಕ್ಕೆ ಸುಣ್ಣ ಬಣ್ಣ ಹಚ್ಚಲಿಕ್ಕೆ ಮತ್ತೆ 1,000 ರೂಪಾಯಿ ಖರ್ಚು ಮಾಡಿ, ಅದಕ್ಕೆ ಏನ್ ಮಾಡ್ಲಿಕ್ಕೆ ಬರುದಿಲ್ಲ. ಕೊನೆಯದಾಗಿ ಗ್ರಾಹಕರಿಗೆ ಏನ್ ಹೇಳ್ತೀವಿ ಸರ್? ಗ್ರಾಹಕರಿಗೆ ಏನ್ ಹೇಳೋದಿಲ್ಲ, ನಮ್ಮ ಅಂಗಡಿಗೆ ಬಂದ್ರೆ ಇನ್ನೂ 2 ದಿವಸ ಬಿಟ್ಟು ಬರ್ರಿ ಅಂತ ಹೇಳೋದು ಅಷ್ಟೇ. ಇದಿಷ್ಟು ಏನೋ ಇಲ್ಲಿರ್ತಕ್ಕಂಥ ಹೋಟೆಲ್ ನ ಮಾಲೀಕರು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಈ ಒಂದು ಗ್ಯಾಸ್ ಇಲ್ಲದೆ ಇರೋ ಕಾರಣಕ್ಕಾಗಿ ಹೋಟೆಲ್ ನ ಅನಿವಾರ್ಯವಾಗಿ ಬಂದ್ ಆಗಿರ್ತಕ್ಕಂಥದ್ದು. ಈ ಒಂದು ಹೋಟೆಲ್ಗೆ ಬರ್ತಿರ್ತಕ್ಕಂಥ ಗ್ರಾಹಕರು ಕೂಡ ಗ್ಯಾಸ್ ಬರೋವರೆಗೂ ಸಹಕಾರವನ್ನ ಮಾಡಬೇಕು ಅಂತೇಳಿ ಹೇಳ್ತಾ ಇರ್ತಕ್ಕಂಥದ್ದು. ನಾಗರಾಜ್ ಮುಗ್ದುಂ, ರಿಪಬ್ಲಿಕ್ ಕನ್ನಡ, ಧಾರವಾಡ. ಶತಮಾನಗಳ ಐತಿಹ್ಯದ ಹೋಟೆಲ್ಗೆ ಬಿದ್ದಿದೆ ಇದೀಗ ಬೇಗ. ಕಾರಣ 100 ವರ್ಷಗಳಿಂದ ಆಹಾರ ಸೇವೆ ನೀಡುತ್ತಿದ್ದಂತಹ ಹೋಟೆಲ್ ಇದೀಗ ಲಾಕ್ ಆಗಿದೆ. ಧಾರವಾಡದ ಸುಪ್ರಸಿದ್ಧ ಬಾಂಬೆ ರೆಸ್ಟೋರೆಂಟ್ ಇದೀಗ ಕಂಪ್ಲೀಟ್ ಬಂದ್. ಕಾರಣ ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಹೋಟೆಲ್ ಬಂದ್ ಆಗಿದೆ. ನಗರದ ಜನರ ಅಚ್ಚುಮೆಚ್ಚಿನ ಹೋಟೆಲ್ ನೋಡ್ತಾ ಇದ್ದೀರಾ, ಬಾಂಬೆ ರೆಸ್ಟೋರೆಂಟ್ ಧಾರವಾಡದ ಪ್ರತಿಷ್ಠಿತ ತುಂಬಾ ತನ್ನದೇ ಆಗಿರತಕ್ಕಂತಹ ಒಂದು ಇತಿಹಾಸವನ್ನು ಹೊಂದಿರತಕ್ಕಂತಹ ಒಂದು ಹೋಟೆಲ್ ಇದು. ಅದರಲ್ಲೂ ಪ್ರಮುಖವಾಗಿ ರಾಜಕಾರಣಿಗಳ ಫೇವರೇಟ್ ಹಾಟ್ಸ್ಪಾಟ್. 100 ವರ್ಷಗಳಿಂದ ನಿರಂತರವಾಗಿ ಆಹಾರ ಸೇವೆಯನ್ನು ನೀಡುತ್ತಾ ಬಂದಂತಹ ಹೋಟೆಲ್ ಬಾಂಬೆ ರೆಸ್ಟೋರೆಂಟ್ ಇದೀಗ ಸಂಪೂರ್ಣವಾಗಿ ಬಂದ್ ಆಗಿದೆ. ಕಾರಣ ಮಧ್ಯಪ್ರಾಚ್ಯದ ಯುದ್ಧದ ಬಿಸಿ ಕೂಡ ಇದೀಗ ಧಾರವಾಡದ ಈ ಬಾಂಬೆ ರೆಸ್ಟೋರೆಂಟ್ ಕೂಡ ತಟ್ಟಿದೆ. ಕಾರಣ ಇದೀಗ ಕಂಪ್ಲೀಟ್ ಬಂದ್ ಆಗಿರತಕ್ಕಂತಹ ದೃಶ್ಯಗಳನ್ನು ತಾವು ನೋಡ್ತಾ ಇದ್ದೀರಿ.
ಇಸ್ರೇಲ್ ಇರಾನ್ ಯುದ್ಧದ ಎಫೆಕ್ಟ್ ಹಿನ್ನೆಲೆಯನ್ನು ಧಾರವಾಡದ ಶತಮಾನದ ಇತಿಹಾಸ ಇರುವಂತಹ ಬಾಂಬೆ ರೆಸ್ಟೋರೆಂಟ್ ಇದೀಗ ಬಂದ್ ಆಗಿರ್ತಕ್ಕಂಥದ್ದು. ಸದ್ಯ ನಾನಿರುವಂತದ್ದು ಕೂಡ ಅದೇ ಒಂದು ಹೋಟೆಲ್ ನಲ್ಲಿ ಇದ್ದೀನಿ. ತಾವೇನೀಗ ದೃಶ್ಯಾವಳಿಗಳು ಕೂಡ ಗಮನಿಸ್ತಾ ಇರುವಂತದ್ದು, ನಿತ್ಯವೂ ಕೂಡ ಈ ಒಂದು ಹೋಟೆಲ್ ಅಲ್ಲಿ ನೂರಾರು ಜನರು ಬಂದು ಆ ಊಟ ಮತ್ತು ಉಪಹಾರವನ್ನ ಮಾಡ್ತಾ ಇದ್ರು. ಯಾಕಂದ್ರೆ 100 ವರ್ಷ ಇತಿಹಾಸ ಇರುವಂತಹ ಈ ಒಂದು ಹೋಟೆಲ್ ಯಾವಾಗ್ಲೂ ಕೂಡ ಬಂದ್ ಆಗಿರ್ಲಿಲ್ಲ. ಯಾಕಂತಂದ್ರೆ ಪ್ರತಿ ದಿನವೂ ಕೂಡ ಇಲ್ಲಿ ಬೆಳಗ್ಗೆಯಿಂದ ಹಿಡಿದು ಸಂಜೆ ರಾತ್ರಿವರೆಗೂ ಕೂಡ ಇಲ್ಲಿ ಊಟ ಉಪಹಾರ ಎಲ್ಲವೂ ದೊರೀತಾ ಇತ್ತು. ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಬರ್ತಾ ಇದ್ರು. ಆದ್ರೆ ಈ ಒಂದು ಯುದ್ಧದ ಎಫೆಕ್ಟ್ ಹಿನ್ನೆಲೆಯನ್ನು ಗ್ಯಾಸ್ ಸಿಲಿಂಡರ್ಗಳ ಅಭಾವ ಸೃಷ್ಟಿಯಾಗಿರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಕೊರತೆ ಹಿನ್ನೆಲೆಯಲ್ಲಿ ಈ ಒಂದು ಬಾಂಬೆ ರೆಸ್ಟೋರೆಂಟ್ ಇದೀಗ ಸಂಪೂರ್ಣವಾಗಿ ಬಂದ್ ಆಗಿರ್ತಕ್ಕಂಥದ್ದು. ಹೀಗಾಗಿ ತಾವೇನು ದೃಶ್ಯಾವಳಿಗಳು ಕೂಡ ಗಮನಿಸ್ತಾ ಇರಬಹುದು. ಇವತ್ತೇನು ಇಲ್ಲಿ ಬೆಳಗ್ಗೆಯಿಂದಲೂ ಕೂಡ ಯಾವುದೇ ಆದಂತಹ ಒಂದು ಅಡಿಗೆಯನ್ನ ತಯಾರಿಕೆಯನ್ನು ಮಾಡುವಂತ ಕೆಲಸಗಳಾಗಿಲ್ಲ, ಎಲ್ಲವೂ ಕೂಡ ಹಂಗೆ ಇದಾವೆ. ನೋಡ್ತಾ ಇರಬಹುದು, ಪಾತ್ರೆಗಳಾಗಿರ್ಬೋದು, ಮತ್ತೆ ಇಲ್ಲಿರ್ತಕ್ಕಂಥ ಏನು ಸ್ಟವ್ಗಳಿದಾವೆ, ಒಲಿಗಳಿದಾವೆ, ಎಲ್ಲ ನೋಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಏನು ಕೆಲಸ ಮಾಡ್ಬೇಕಾಗಿರ್ತಕ್ಕಂಥವ್ರು ಕೂಡ ಸಿಬ್ಬಂದಿಗಳು ಕೂಡ ಬಂದಿಲ್ಲ. ಹೀಗಾಗಿ ಯಾಕಂದ್ರೆ ಇವ್ರಿಗೆ ಗ್ಯಾಸ್ ಇದ್ರೇನೆ ಮಾತ್ರ ಈ ಒಂದು ಹೋಟೆಲ್ ನಡೆಸಬೇಕಾಗುತ್ತೆ. ಅಂದ್ರೆ ಗ್ಯಾಸ್ ಇಲ್ಲದೆ ಇರೋ ಕಾರಣಕ್ಕಾಗಿ ಇವ್ರಿಗೆ ಸಂಪೂರ್ಣವಾಗಿ ಈಗ ರಜೆಯನ್ನು ಕೂಡ ಕೊಡುವಂತ ಕೆಲಸ ಕೂಡ ಆಗಿರ್ತಕ್ಕಂಥದ್ದು. ಸಾಕಷ್ಟು ಸಮಸ್ಯೆ ಕೂಡ ಈಗ ಉದ್ಭವಿಸುವಂತದ್ದು. ಸಾಕಷ್ಟು ಏನಂತಂದ್ರೆ ಈಗ ಈ ಒಂದು ಹೋಟೆಲ್ ಉದ್ಯಮಿಗಳು ಕೂಡ ಇದ್ದಾರೆ. ಈಗ ಹೋಟೆಲ್ ಉದ್ಯಮಿಗಳನ್ನು ಕೂಡ ನನಗೆ ಖುದ್ದು ಇಲ್ಲಿ ಮಾತನಾಡಿಸುವಂತ ಪ್ರಯತ್ನ ಕೂಡ ಮಾಡ್ತೀನಿ. ಸರ್, ಈಗ 100 ವರ್ಷದ ಇತಿಹಾಸ ಇರುವಂತ ಈ ಒಂದು ಹೋಟೆಲ್ ಯಾವಾಗ್ಲೂ ಬಂದಾಗಿರ್ಲಿಲ್ಲ, ಇವಾಗ ಬಂದಾಗಿದೆ, ಏನ್ ಹೇಳ್ತೀರಿ ಸರ್? ಅವಾಗಲೇ ಹೇಳಿದೆ ನಿಮಗೆ, ಆಲ್ರೆಡಿ ಎಲ್ಲಾ ಕಡೆ 1941 ಒಳಗೆ ಒಮ್ಮೆ ಇದೇ ತರ ಆಗಿತ್ತು. ಗ್ಯಾಸ್ ಅಲ್ಲ, ಶುಗರ್ ಸಲುವಾಗಿ. ಅದಾದ್ಮೇಲೆ ಇನ್ನು ತನಕ ಒಂದು ಇಂತ ಯಾವ ಉದಾಹರಣೆ ಇಲ್ಲ. 99% ಉದಾಹರಣೆ ಇಲ್ಲ. ಹೌದೌದ್ರಿ. ಅಲ್ಲ, ಈಗ ಬಂದಾಗ್ಯದಲ್ರಿ, ಹೆಂಗ್ ಮಾಡಕಂತೀರಿ ಮತ್ತೆ ಗ್ಯಾಸ್ ಸಮಸ್ಯೆಯಿಂದ? ಏನ್ ಮಾಡ್ಲಿಕ್ಕೆ ಬಿಡುದಿಲ್ಲ. ಅವ್ರು ಕೊಟ್ರೆ ತಗೊಳ್ಳೋದಿಲ್ಲ ನಾವು. ಅವ್ರು ಕೊಡ್ಲಿಲ್ಲ ತಗೊಳ್ಳೋದಿಲ್ಲ. ಗವರ್ಮೆಂಟ್ ನವರು ಅದಕ್ಕೆ ಎಸೆನ್ಷಿಯಲ್ ಸರ್ವಿಸ್ ಅಂತ ಹೇಳಿದ್ರೆ, ಅವ್ರು ತೀರ್ಮಾನ ಮಾಡಿದ್ರೆ ಅದು ಎಸೆನ್ಷಿಯಲ್ ಸರ್ವಿಸ್ ನವರಿಗೆ ಕೊಡ್ತಾರೆ. ಈಗ ಹಾಸ್ಪಿಟಲ್ಗೆ ಅವರಿಗೆಲ್ಲ ಕೊಡ್ತಾರೆ. ಅದೇ ತರ ಈ ಯಾರಿಗೆ ಊಟ ಮಾಡ್ಲಿಕ್ಕೆ, ಯಾರಿಗೆ ಇದು ಪ್ರಾಬ್ಲಮ್ ಇದೆ ಅದೆಲ್ಲ ಅಂತವ್ರು ಬಂದು ಇಲ್ಲಿ ಊಟ ಮಾಡ್ತಿರ್ತಾರೆ. ಅದಕ್ಕೂ ಇದು ಮಾಡಿದ್ರೆ ಏನ್ ಮಾಡ್ಲಿಕ್ಕೆ ಬರುದಿಲ್ಲ, ನಾವು ಬಂದ್ ಮಾಡಬೇಕು. ಅಲ್ಲ ಸರ್, ಈಗ ನಿಮ್ ಹೋಟೆಲ್ಗೆ ಒಂದಿಷ್ಟು ಗ್ರಾಹಕರು ಇದಾರೆ. ಅಂದ್ರೆ 100 ವರ್ಷಗಳ ಇತಿಹಾಸ ಇರೋದ್ರಿಂದ ಇದೇ ಹೋಟೆಲ್ ನಾಷ್ಟಾ ಮಾಡ್ಬೇಕು, ಊಟ ಮಾಡ್ಬೇಕು ಅಂತ ಇರ್ತಾರೆ. ಅವರಿಗೆ ಬೇರೆ ಪರ್ಯಾಯ ವ್ಯವಸ್ಥೆ ಸೌದೆ ಒಲೆ ಮೇಲೆ ನಾವೇ ನಮ್ ಕಡೆ ಏನಿಲ್ಲ. ನಮ್ ಸೌದೆ ಒಲೆ ಮಾಡಿದ್ರೆ ಇದೆಲ್ಲ ಕರ್ರಗಾಗ್ತದೆ. ಆಮೇಲೆ ಮತ್ತೆ ಅದಕ್ಕೆ ಸುಣ್ಣ ಬಣ್ಣ ಹಚ್ಚಲಿಕ್ಕೆ ಮತ್ತೆ 1,000 ರೂಪಾಯಿ ಖರ್ಚು ಮಾಡಿ, ಅದಕ್ಕೆ ಏನ್ ಮಾಡ್ಲಿಕ್ಕೆ ಬರುದಿಲ್ಲ. ಕೊನೆಯದಾಗಿ ಗ್ರಾಹಕರಿಗೆ ಏನ್ ಹೇಳ್ತೀರಿ ಸರ್? ಗ್ರಾಹಕರಿಗೆ ಏನ್ ಹೇಳೋದಿಲ್ಲ, ನಮ್ಮ ಅಂಗಡಿಗೆ ಬಂದ್ರೆ ಇನ್ನೂ 2 ದಿವಸ ಬಿಟ್ಟು ಬರ್ರಿ ಅಂತ ಹೇಳೋದು ಅಷ್ಟೇ. ಇದಿಷ್ಟು ಏನೋ ಇಲ್ಲಿರ್ತಕ್ಕಂಥ ಹೋಟೆಲ್ ನ ಮಾಲೀಕರು ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಈ ಒಂದು ಗ್ಯಾಸ್ ಇಲ್ಲದೆ ಇರೋ ಕಾರಣಕ್ಕಾಗಿ ಹೋಟೆಲ್ ನ ಅನಿವಾರ್ಯವಾಗಿ ಬಂದ್ ಆಗಿರ್ತಕ್ಕಂಥದ್ದು. ಈ ಒಂದು ಹೋಟೆಲ್ಗೆ ಬರ್ತಿರ್ತಕ್ಕಂಥ ಗ್ರಾಹಕರು ಕೂಡ ಗ್ಯಾಸ್ ಬರೋವರೆಗೂ ಸಹಕಾರವನ್ನ ಮಾಡಬೇಕು ಅಂತೇಳಿ ಹೇಳ್ತಾ ಇರ್ತಕ್ಕಂಥದ್ದು. ನಾಗರಾಜ್ ಮುಗ್ದುಂ, ರಿಪಬ್ಲಿಕ್ ಕನ್ನಡ, ಧಾರವಾಡ. ಶತಮಾನಗಳ ಐತಿಹ್ಯದ ಹೋಟೆಲ್ಗೆ ಬಿದ್ದಿದೆ ಇದೀಗ ಬೇಗ. ಕಾರಣ 100 ವರ್ಷಗಳಿಂದ ಆಹಾರ ಸೇವೆ ನೀಡಿದಂತಹ ಹೋಟೆಲ್ ಇದೀಗ ಲಾಕ್ ಆಗಿದೆ. ಧಾರವಾಡದ ಸುಪ್ರಸಿದ್ಧ ಬಾಂಬೆ ರೆಸ್ಟೋರೆಂಟ್ ಇದೀಗ ಕಂಪ್ಲೀಟ್ ಬಂದ್. ಕಾರಣ ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಹೋಟೆಲ್ ಬಂದ್ ಆಗಿದೆ. ನಗರದ ಜನರ ಅಚ್ಚುಮೆಚ್ಚಿನ ಹೋಟೆಲ್ ನೋಡ್ತಾ ಇದ್ದೀರಾ, ಬಾಂಬೆ ರೆಸ್ಟೋರೆಂಟ್. ಧಾರವಾಡದ ಪ್ರತಿಷ್ಠಿತ, ತುಂಬಾ ತನ್ನದೇ ಆಗಿರತಕ್ಕಂತಹ ಒಂದು ಇತಿಹಾಸವನ್ನು ಹೊಂದಿರತಕ್ಕಂತಹ ಒಂದು ಹೋಟೆಲ್ ಇದು. ಅದರಲ್ಲೂ ಪ್ರಮುಖವಾಗಿ ರಾಜಕಾರಣಿಗಳ ಫೇವರೇಟ್ ಹಾಟ್ಸ್ಪಾಟ್. 100 ವರ್ಷಗಳಿಂದ ನಿರಂತರವಾಗಿ ಆಹಾರ ಸೇವೆಯನ್ನ ನೀಡುತ್ತಾ ಬಂದಂತಹ ಹೋಟೆಲ್ ಬಾಂಬೆ ರೆಸ್ಟೋರೆಂಟ್ ಇದೀಗ ಸಂಪೂರ್ಣವಾಗಿ ಬಂದಾಗಿದೆ. ಕಾರಣ ಮಧ್ಯಪ್ರಾಚ್ಯದ ಯುದ್ಧದ ಬಿಸಿ ಕೂಡ ಇದೀಗ ಧಾರವಾಡದ ಈ ಬಾಂಬೆ ರೆಸ್ಟೋರೆಂಟ್ ಕೂಡ ತಟ್ಟಿದೆ. ಕಾರಣ ಇದೀಗ ಕಂಪ್ಲೀಟ್ ಬಂದ್ ಆಗಿರತಕ್ಕಂತಹ ದೃಶ್ಯಾವಳಿಗಳನ್ನ ತಾವು ನೋಡ್ತಾ ಇದ್ದೀರಿ. ಇಸ್ರೇಲ್ ಇರಾನ್ ಯುದ್ಧದ ಎಫೆಕ್ಟ್ ಹಿನ್ನೆಲೆಯನ್ನು ಧಾರವಾಡದ ಶತಮಾನದ ಇತಿಹಾಸ ಇರುವಂತಹ ಬಾಂಬೆ ರೆಸ್ಟೋರೆಂಟ್ ಇದೀಗ ಬಂದ್ ಆಗಿರ್ತಕ್ಕಂಥದ್ದು. ಸದ್ಯ ನಾನಿರುವಂತದ್ದು ಕೂಡ ಅದೇ ಒಂದು ಹೋಟೆಲ್ ನಲ್ಲಿ ಇದ್ದೀನಿ. ತಾವೇನೀಗ ದೃಶ್ಯಾವಳಿಗಳು ಕೂಡ ಗಮನಿಸ್ತಾ ಇರುವಂತದ್ದು, ನಿತ್ಯವೂ ಕೂಡ ಈ ಒಂದು ಹೋಟೆಲ್ ಅಲ್ಲಿ ನೂರಾರು ಜನರು ಬಂದು ಊಟ ಮತ್ತು ಉಪಹಾರವನ್ನ ಮಾಡ್ತಾ ಇದ್ರು. ಯಾಕಂದ್ರೆ 100 ವರ್ಷ ಇತಿಹಾಸ ಇರುವಂತಹ ಈ ಒಂದು ಹೋಟೆಲ್ ಯಾವಾಗ್ಲೂ ಕೂಡ ಬಂದ್ ಆಗಿರ್ಲಿಲ್ಲ. ಯಾಕಂತಂದ್ರೆ ಪ್ರತಿ ದಿನವೂ ಕೂಡ ಇಲ್ಲಿ ಬೆಳಗ್ಗೆಯಿಂದ ಹಿಡಿದು ಸಂಜೆ ರಾತ್ರಿವರೆಗೂ ಕೂಡ ಇಲ್ಲಿ ಊಟ ಉಪಹಾರ ಎಲ್ಲವೂ ದೊರೀತಾ ಇತ್ತು. ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಬರ್ತಾ ಇದ್ರು. ಆದ್ರೆ ಈ ಒಂದು ಯುದ್ಧದ ಎಫೆಕ್ಟ್ ಹಿನ್ನೆಲೆಯನ್ನು ಗ್ಯಾಸ್ ಸಿಲಿಂಡರ್ಗಳ ಅಭಾವ ಸೃಷ್ಟಿಯಾಗಿರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಕೊರತೆ ಹಿನ್ನೆಲೆಯಲ್ಲಿ ಈ ಒಂದು ಬಾಂಬೆ ರೆಸ್ಟೋರೆಂಟ್ ಇದೀಗ ಸಂಪೂರ್ಣವಾಗಿ ಬಂದ್ ಆಗಿರ್ತಕ್ಕಂಥದ್ದು. ಹೀಗಾಗಿ ತಾವೇನು ದೃಶ್ಯಾವಳಿಗಳು ಕೂಡ ಗಮನಿಸ್ತಾ ಇರಬಹುದು. ಇವತ್ತೇನು ಇಲ್ಲಿ ಬೆಳಗ್ಗೆಯಿಂದಲೂ ಕೂಡ ಯಾವುದೇ ಆದಂತಹ ಒಂದು ಅಡಿಗೆಯನ್ನ ತಯಾರಿಕೆಯನ್ನು ಮಾಡುವಂತ ಕೆಲಸಗಳಾಗಿಲ್ಲ, ಎಲ್ಲವೂ ಕೂಡ ಹಂಗೆ ಇದಾವೆ. ನೋಡ್ತಾ ಇರಬಹುದು, ಪಾತ್ರೆಗಳಾಗಿರ್ಬೋದು, ಮತ್ತೆ ಇಲ್ಲಿರ್ತಕ್ಕಂಥ
ಏನು ಸ್ಟವ್ಗಳಿದಾವೆ, ಒಲಿಗಳಿದಾವೆ, ಇರ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಏನು ಕೆಲಸ ಮಾಡ್ಬೇಕಾಗಿರ್ತಕ್ಕಂಥವ್ರು ಕೂಡ ಸಿಬ್ಬಂದಿಗಳು ಕೂಡ ಬಂದಿಲ್ಲ. ಹೀಗಾಗಿ ಯಾಕಂದ್ರೆ ಇವ್ರಿಗೆ ಗ್ಯಾಸ್ ಇದ್ರೇನೆ ಮಾತ್ರ ಈ ಒಂದು ಹೋಟೆಲ್ ನಡೆಸಬೇಕಾಗುತ್ತೆ. ಅಂದ್ರೆ ಗ್ಯಾಸ್ ಇಲ್ಲದೆ ಇರೋ ಕಾರಣಕ್ಕಾಗಿ ಇವ್ರಿಗೆ ಸಂಪೂರ್ಣವಾಗಿ ಈಗ ರಜೆಯನ್ನು ಕೂಡ ಕೊಡುವಂತ ಕೆಲಸ ಕೂಡ ಆಗಿರ್ತಕ್ಕಂಥದ್ದು. ಸಾಕಷ್ಟು ಸಮಸ್ಯೆ ಕೂಡ ಈಗ ಉದ್ಭವಿಸುವಂತದ್ದು. ಸಾಕಷ್ಟು ಏನಂತಂದ್ರೆ ಈಗ ಈ ಒಂದು ಹೋಟೆಲ್ ಉದ್ಯಮಿಗಳು ಕೂಡ ಇದ್ದಾರೆ. ಈಗ ಹೋಟೆಲ್ ಉದ್ಯಮಿಗಳನ್ನು ಕೂಡ ನನಗೆ ಖುದ್ದು ಇಲ್ಲಿ ಮಾತನಾಡಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ತೀನಿ. ಸರ್, ಈಗ 100 ವರ್ಷದ ಇತಿಹಾಸ ಇರುವಂತ ಈ ಒಂದು ಹೋಟೆಲ್ ಯಾವಾಗ್ಲೂ ಬಂದಾಗಿರ್ಲಿಲ್ಲ, ಇವಾಗ ಬಂದಾಗಿದೆ, ಏನ್ ಹೇಳ್ತೀರಿ ಸರ್? ಅವಾಗಲೇ ಹೇಳಿದೆ ನಿಮಗೆ ಆಲ್ರೆಡಿ ಎಲ್ಲಾ ಕಡೆ 1941 ಒಳಗೆ ಒಮ್ಮೆ ಇದೇ ತರ ಆಗಿತ್ತು. ಗ್ಯಾಸ್ ಅಲ್ಲ, ಶುಗರ್ ಸಲುವಾಗಿ. ಅದಾದ್ಮೇಲೆ ಇನ್ನು ತನಕ ಒಂದು ಇಂತ ಯಾವ ಉದಾಹರಣೆ ಇಲ್ಲ. 99% ಉದಾಹರಣೆ ಇಲ್ಲ. ಅಲ್ಲ, ಈಗ ಬಂದಾಗ್ಯದಲ್ರಿ, ಹೆಂಗ್ ಮಾಡಕಂತೀರಿ? ಮತ್ತೆ ಗ್ಯಾಸ್ ಏನ್ ಮಾಡ್ಲಿಕ್ಕೆ ಬಿಡುದಿಲ್ಲ. ಅವ್ರು ಕೊಟ್ರೆ ತಗೊಳ್ಳೋದಿಲ್ಲ ನಾವು. ಅವ್ರು ಕೊಡ್ಲಿಲ್ಲ ತಗೊಳ್ಳೋದಿಲ್ಲ. ಗವರ್ಮೆಂಟ್ ನವರು ಅದಕ್ಕೆ ಎಸೆನ್ಷಿಯಲ್ ಸರ್ವಿಸ್ ಅಂತ ಹೇಳಿದ್ರೆ, ಅವ್ರು ತೀರ್ಮಾನ ಮಾಡಿದ್ರೆ ಅದು ಎಸೆನ್ಷಿಯಲ್ ಸರ್ವಿಸ್ ನವರಿಗೆ ಕೊಡ್ತಾರೆ. ಈಗ ಯಾರಿಗೆ ಹಾಸ್ಪಿಟಲ್ಗೆ ಅವರಿಗೆಲ್ಲ ಕೊಡ್ತಾರೆ. ಅದೇ ತರ ಈ ಯಾರಿಗೆ ಊಟ ಮಾಡ್ಲಿಕ್ಕೆ, ಯಾರಿಗೆ ಇದು ಪ್ರಾಬ್ಲಮ್ ಇದೆ ಅದೆಲ್ಲ ಅಂತವ್ರು ಬಂದು ಇಲ್ಲಿ ಊಟ ಮಾಡ್ತಿರ್ತಾರೆ. ಅದಕ್ಕೂ ಇದು ಮಾಡಿದ್ರೆ ಏನ್ ಮಾಡ್ಲಿಕ್ಕೆ ಬರುದಿಲ್ಲ, ನಾವು ಬಂದ್ ಮಾಡಬೇಕು. ಅಲ್ಲ ಸರ್, ಈಗ ನಿಮ್ ಹೋಟೆಲ್ಗೆ ಒಂದಿಷ್ಟು ಗ್ರಾಹಕರು ಇದಾರೆ. ಅಂದ್ರೆ 100 ವರ್ಷಗಳ ಇತಿಹಾಸ ಇರೋದ್ರಿಂದ ಇದೇ ಹೋಟೆಲ್ ನಾಷ್ಟಾ ಮಾಡ್ಬೇಕು, ಊಟ ಮಾಡ್ಬೇಕು ಅಂತ ಇರ್ತಾರೆ. ಅವರಿಗೆ ಬೇರೆ ಪರ್ಯಾಯ ವ್ಯವಸ್ಥೆ ಸೌದೆ ಒಲೆ ಮೇಲೆ ನಾವೇ ನಮ್ ಕಡೆ ಏನಿಲ್ಲ. ನಮ್ ಸೌದೆ ಒಲೆ ಮಾಡಿದ್ರೆ ಇದೆಲ್ಲ ಕರ್ರಗಾಗ್ತದೆ. ಆಮೇಲೆ ಮತ್ತೆ ಅದಕ್ಕೆ ಸುಣ್ಣ ಬಣ್ಣ ಹಚ್ಚಲಿಕ್ಕೆ ಮತ್ತೆ 1,000 ರೂಪಾಯಿ ಖರ್ಚು ಮಾಡಿ, ಅದಕ್ಕೆ ಏನ್ ಮಾಡ್ಲಿಕ್ಕೆ ಬರುದಿಲ್ಲ. ಕೊನೆಯದಾಗಿ ಗ್ರಾಹಕರಿಗೆ ಏನ್ ಹೇಳ್ತೀರಿ ಸರ್? ಗ್ರಾಹಕರಿಗೆ ಏನ್ ಹೇಳೋದಿಲ್ಲ, ನಮ್ಮ ಅಂಗಡಿ ಬಂದದೆ ಇನ್ನೂ 2 ದಿವಸ ಬಿಟ್ಟು ಬರ್ರಿ ಅಂತ ಹೇಳೋದು ಅಷ್ಟೇ. ಇದಿಷ್ಟು ಏನು ಇಲ್ಲಿರ್ತಕ್ಕಂಥ ಹೋಟೆಲ್ ನ ಮಾಲೀಕರು ಕೂಡ ಹೇಳ್ತಾ ಇರತಕ್ಕಂಥದ್ದು. ಈ ಒಂದು ಗ್ಯಾಸ್ ಇಲ್ಲದೆ ಇರೋ ಕಾರಣಕ್ಕಾಗಿ ಹೋಟೆಲ್ ನ ಅನಿವಾರ್ಯವಾಗಿ ಬಂದ್ ಆಗಿರ್ತಕ್ಕಂಥದ್ದು. ಈ ಒಂದು ಹೋಟೆಲ್ಗೆ ಬರ್ತಿರ್ತಕ್ಕಂಥ ಗ್ರಾಹಕರು ಕೂಡ ಗ್ಯಾಸ್ ಬರೋವರೆಗೂ ಸಹಕಾರವನ್ನ ಮಾಡಬೇಕು ಅಂತೇಳಿ ಹೇಳ್ತಾ ಇರತಕ್ಕಂಥದ್ದು. ನಾಗರಾಜ್ ಮುಗ್ದುಂ, ರಿಪಬ್ಲಿಕ್ ಕನ್ನಡ, ಧಾರವಾಡ.